ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭವಿತಾ. ನಾನು ಕಲಾಲೋಕದ ಸದಸ್ಯೆ ಮತ್ತು ಕನ್ನಡತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಾಶ್ಮೀರ ಅಂತ ಹೇಳೋ ಕರ್ನಾಟಕದ ಕಾಶ್ಮೀರ ಅಂತ ಹೇಳೋ ಕೊಡಗಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಇರೋದು ಹಾಸನಲ್ಲಿ. ಇವಾಗ ಆ, ಕೂಲಿಗೋಸ್ಕರ ನಾವು ಬೆಂಗಳೂರಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ನಾನು ಇಲ್ಲಿ ಡ್ಯೂಟಿ ಮಾಡೋಕ್ಕೋಸ್ಕರ ಇಲ್ಲಿದ್ದೀನಿ. ಸೊ ಹಂಗಾಗಿ ನಮ್ಮ ರಾಜ್ಯದ ಬಗ್ಗೆ ನಾನ್ ಮಾತಾಡ್ಬೇಕು ಅಂತ ನನಗೆ ಇವತ್ತು ಒಂದೆರಡು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಕಲಾಲೋಕದವರು ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ಏನಪ್ಪಾ ಹೇಳೋದು ಏನ್ ಹೇಳೋದು ಎಷ್ಟು ಹೇಳಿದ್ರು ಸಾಕಾಗಲ್ಲ ನಮ್ ಕರ್ನಾಟಕದ ಬಗ್ಗೆ. ಕರ್ನಾಟಕದ ಜನದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ಬೋದು. ಎಷ್ಟು ಮಾತಾಡಿದಷ್ಟು ಮಾತುಗಳು ಕಡಿಮೆನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಕರ್ನಾಟಕ ಅಂದ್ರೆ ಒಂದಿನ ಮಾತ್ರ ಸೆಲೆಬ್ರೇಟ್ ಮಾಡೋ ಅಂತದಲ್ಲ, ಅದು ಪ್ರತಿದಿನ ಪ್ರತಿ ಕ್ಷಣದವರೆಗೂ. ಯಾಕೆಂತ ಹೇಳಿದ್ರೆ ಕನ್ನಡಿಗರ ಮೈಯಲ್ಲಿ ರಕ್ತ ಹರಿತಿರೋದೇ ಕನ್ನಡ ಕನ್ನಡ ಕನ್ನಡ. ಸೊ ಹಂಗಾಗಿ ಇಂತ ಒಳ್ಳೆ ಆಪರ್ಚುನಿಟಿ ಕಲಾಲೋಕದವರು ಎಲ್ಲರಿಗೂ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಯೂಸ್ ಮಾಡ್ಕೊಳ್ಳಿ, ಎಲ್ಲರೂ ಮಾತಾಡಿ. ಕನ್ನಡದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಕ್ ಹೋದ್ರೆ ಕನ್ನಡಕ್ ಮಾತ್ರ ನಮ್ಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಾವು ಕನ್ನಡದವರು ಕನ್ನಡ ತಾಯಿನ ಕನ್ನಡ ಮಾತಿನ ನಾವು ಅಮ್ಮ ಅನ್ನ ಅಂತ ಕರಿತೀವಿ. ಹೌದು, ಅಮ್ಮನ ರೀತಿಲಿ ಪೂಜೆ ಮಾಡ್ತೀವಿ. ಅಮ್ಮ ಅಂತಾನೆ ನಾವು ನಮ್ಗೆ ಜಸ್ಟ್ ಜನ್ಮ ಕೊಟ್ಟವಳು ಅಮ್ಮ ಮಾತ್ರ ಅಲ್ಲ, ನಾವು ಇರೋ ಕರ್ನಾಟಕ ಕೂಡ ಕನ್ನಡ ಮಾತೆ ಕೂಡ ಅಮ್ಮ ಅಂತಾನೆ ನಾವು ಎಲ್ಲರೂ ಕೂಡ ಪೂಜೆ. ಕನ್ನಡಕ್ಕೋಸ್ಕರ ಎಷ್ಟೋ ಜನ ಈಗ್ಲೂ ಕೂಡ ಹೋರಾಡ್ತಿದ್ದಾರೆ. ಅಂತವ್ರ ಜೊತೆ ನಾವು ಕೈ ಮಿಲಾಯಿಸ್ಬೇಕು ಅಂತ ನಾನು ಅನ್ಕೊಂತೀನಿ. ಅದು ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಕಷ್ಟ ಕಷ್ಟ ಅನ್ನೋರ್ಗೆ ನಾವು ಕನ್ನಡ ಇಷ್ಟ ಅನ್ನೋ ತರ ಹೇಳ್ಕೊಡ್ಬೇಕಾಗತ್ತೆ. ಎಷ್ಟೋ ಹೊರ ರಾಜ್ಯದಿಂದೆಲ್ಲ ಬಂದಿರ್ತಾರೆ, ಅವ್ರು ಜಸ್ಟ್ ಹಿಂದಿ ಅಥವಾ ಇಂಗ್ಲಿಷ್ ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಅಂತವ್ರಿಗೆ ನಾವು ಕನ್ನಡ ಮಾತಾಡಿ ಕರ್ನಾಟಕದಿಂದ ಹೊರಗಡೆ ಹೋಗೋಷ್ಟೊತ್ತಿಗೆ ವಾವ್, ಕನ್ನಡನ ಇಷ್ಟು ಚೆನ್ನಾಗಿದ್ಯಾ, ನಾವು ಮಾತಾಡ್ಬೇಕು, ನಾವು ಕಲಿಬೇಕು ಅನ್ನೋದು ಅವ್ರಿಗಿರ್ಬೇಕು. ಹೊರಗಡೆ ಎಷ್ಟೋ ಜನ ಬಂದು ನಮ್ ಕರ್ನಾಟಕದಲ್ಲಿ ನೆಲೆಸಿರೋದುಂಟು. ಯಾಕೆ ಅಂತ ಹೇಳಿದ್ರೆ ಅವರು ಬರೀ ಅವ್ರ ಕೆಲ್ಸ ಆಯ್ತು, ಅವ್ರ ಎಜುಕೇಶನ್ ಆಯ್ತು ಅಂತ ಬಿಟ್ಟು ಬರ್ತಾರೆ. ಅದ್ ಮಾತ್ರ ಆಗಿರ್ಬಾರ್ದು. ಕನ್ನಡ ನಾಡಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅವ್ರು ಕನ್ನಡ ಕಲ್ತಿರ್ಬೇಕು, ಕನ್ನಡಕ್ಕೋಸ್ಕರ ಅವ್ರು ರೆಸ್ಪೆಕ್ಟ್ ಕೊಡ್ಬೇಕು. ಆಗ ಮಾತ್ರ ಅವರು ಇಲ್ಲಿ ಇರಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಬರೀ ಇಲ್ಲಿ ಕೆಲಸ ಮಾಡ್ಕೊಂಡು ವಿದ್ಯಾಭ್ಯಾಸ ಕಲ್ತ್ಕೊಬಿಟ್ಟು ಹೋದ ತಕ್ಷಣ ಕನ್ನಡನೇ ಬೇಡ ಅಂತ ಹೇಳ್ಬಾರ್ದು. ಎಷ್ಟೋ ಜನ ನೋಡಿದೀನಿ ನಾನು ಕೂಡ. ಕನ್ನಡ ಬೇಡ, ಕನ್ನಡ ಮಾತಾಡಲ್ಲ ನಾವು, ಬರೀ ನಮ್ಗೆ ಕನ್ನಡದ ತಾಯಿ ಅನ್ನ ತಿನ್ಬೇಕು, ಊಟ ತಿನ್ಬೇಕು, ಕೆಲ್ಸ ಬೇಕು, ವಿದ್ಯಾಭ್ಯಾಸ ಬೇಕು ಅಷ್ಟೇ ಮಾತ್ರ ಹೇಳ್ತಾ ಇರ್ತಾರೆ. ಅಂತವ್ರು ಕನ್ನಡ ಕಲಿಬೇಕು, ಅಂತದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ನಾವು ಅವ್ರನ್ನ ಕನ್ನಡ ಕಲ್ಸೋ ತರ ಕರ್ನಾಟಕ ಅನ್ನೋಕ್ಕಿಂತ ಮುಂಚೆ 1956ರಲ್ಲಿ ಕರ್ನಾಟಕಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ಆಮೇಲೆ ಇದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿ ಕರ್ನಾಟಕನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಜಾಸ್ತಿ ತುಂಬಾ ಮಳೆ ಬೀಳುತ್ತೆ, ಅದಕ್ಕೆ ಮಲೆನಾಡು ಅಂತ ಕರೀತಾರೆ. ಕೆಲವೊಂದ್ ಕಡೆ ತುಂಬಾ ನೀರಿದೆ, ಸಮುದ್ರ ಇದೆ, ಅದಕ್ಕೆ ಕರಾವಳಿ ಅಂತ ಕರೀತಾರೆ. ಇನ್ನು ಒಂದ್ ಅರ್ಧ ಭಾಗದಲ್ಲಿ ತುಂಬಾ ಬಿಸಿಲು ಇರುತ್ತೆ, ಅದಕ್ಕೆ ಅಲ್ಲಿ ಬಯಲುಸೀಮೆ ಅಂತ ಕರೀತಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಎಲ್ಲರಿಗೂ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವೆ. ಗೊತ್ತಿಲ್ಲೋ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದ ಚಿಹ್ನೆ ಆನೆ ಆಗಿರುತ್ತೆ. ಕರ್ನಾಟಕದ ಹೂವು ಕಮಲ. ಕರ್ನಾಟಕ ರಾಜ್ಯದ ಮರ ಶ್ರೀಗಂಧ. ಕರ್ನಾಟಕನ ತುಂಬಾ ರಾಜ್ಯದ ಮನೆತನದವರು ಇಲ್ಲಿ ಆಳಿ ಹೋಗಿದ್ದಾರೆ. ಇವಾಗ್ಲೂ ಕೂಡ ಅದು ರಾಜ್ಯ ಮನೆತನ ಇದೆ, ಗೊತ್ತಿರುತ್ತಲ್ವಾ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ. ನಮ್ಮ ರಾಜ್ಯದಲ್ಲಿ ತುಂಬಾ ಅರಣ್ಯ ಪ್ರದೇಶಗಳನ್ನ ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ಎಷ್ಟು ಅರಣ್ಯ ಪ್ರದೇಶಗಳು, ಅದರಲ್ಲೂ 25% ಇಲ್ಲಿ ಆನೆಗಳೇ ಇರುತ್ತೆ. ಮಲೆನಾಡ್ ಕಡೆ ಹೋದ್ರಂತೂ ಆನೆಗಳು ಸಿಕ್ಕಾಪಟ್ಟೆ ಇರುತ್ತೆ. ನಮ್ಮ ಸೈಡ್ ಅಂತೂ ತುಂಬಾ ಆನೆಗಳಿರುತ್ತೆ. 10% ಹುಲಿಗಳನ್ನ ನಾವು ಇಲ್ಲಿ ನೋಡ್ಬೋದು. ನೀವು ನೋಡ್ಬೋದು ಎಷ್ಟೋ ಹೊರ ರಾಜ್ಯಗಳಿಂದ ನಮ್ ಕರ್ನಾಟಕಕ್ಕೆ ಬಂದು ಓದ್ತಾರೆ. ಶೈಕ್ಷಣಿಕದಲ್ಲಿ ನಮ್ ಕರ್ನಾಟಕ ಎತ್ತಿತ್ತೆ ಅಂತಾನೆ ಹೇಳ್ಬೋದು. ಇಷ್ಟನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ಕಲಾಲೋಕಕ್ಕೆ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು.